ಸರ್ ಎಲೆಕ್ಷನ್ ಮುಂಚಿತವಾಗಿ ಅಪಾರ್ಟ್ಮೆಂಟ್ಗಳನ್ನ ಡಿ ಕೆ ಶಿವಕುಮಾರ್ ಭೇಟಿ ಕೊಟ್ಟು ನೀರು ಕೊಡಲ್ಲ ಅಂತ ಹೇಳ್ತಾ ಇದ್ರು. ಈಗ ಗೆದ್ದಾದ್ಮೇಲೆ ಈಗ ಹೇಳ್ತಾ ಇದ್ದಾರೆ ನೀರಿನ ರೇಟ್ ಜಾಸ್ತಿ ಮಾಡ್ತೀನಿ ಮತ್ತೆ ಉಪಕಾರ ಸ್ಮರಣೆ ಇಲ್ಲ ಅಂತ. ಅಂದ್ರೆ ಎಲ್ಲೋ ಒಂದ್ ಕಡೆ ಸೋಲಿನ ಆಗತ್ತೆ ಅಂತ ಹೇಳ್ತಿದ್ದಾರೆ ಸರ್. ಉಪಕಾರ ಸ್ಮರಣೆ ಇವ್ರು ಯಾರಿಗಾರು ದಾನ ಮಾಡಿರಬೇಕು. ದಾನ ಮಾಡಿ ಇವ್ರ ಹತ್ರ ದಾನ ಇಸ್ಕೊಂಡು ಇವ್ರಿಗೆ ಉಪಕಾರ ಸ್ಮರಣೆ ಇಲ್ಲ ಅಂತ ಹೇಳ್ಬೋದು. ಅವರ ಶ್ರಮದಿಂದ ಬೆಂಗಳೂರಲ್ಲಿ ಆಸ್ತಿ ಖರೀದಿ ಮಾಡಿದ್ದಾರೆ, ಅವರ ಶ್ರಮದಿಂದ ಭಾಳ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಉಪಕಾರ ಸ್ಮರಣೆ ಎಲ್ಲಿಂದ ಬರುತ್ತೆ? ಅವರು ಶ್ರಮದಿಂದ ದುಡ್ದಿರೋಂಥದಕ್ಕೆ ಇವ್ರಿಗೆ ಉಪಕಾರ ಸ್ಮರಣೆ ಬರುತ್ತಾ? ಅದು ಹೆಂಗೆ ಬರುತ್ತೆ? ಅಂದರೆ ಬೆಂಗಳೂರೇನು ಇವ್ರು ದಾನ ಮಾಡಿದಾರಾ? ಇವರು ದಾನ ಮಾಡಿರೋರ ಕಡೆ ಆ ಮಾತು ಮಾತಾಡಬೇಕು. ಉಪಕಾರ ಇಟ್ಕೊಳ್ಳಿ, ನನ್ನನ್ನು ಸ್ಮರಣೆ ಮಾಡಿರಿ, ನಾನು ನಿಮಗೆ ಫ್ರೀ ಕೊಟ್ಟಿದ್ದೀನಿ ಅಂತ. ಬೆಂಗಳೂರಿನಲ್ಲಿ ಇವ್ರು ಒಂದಡಿನ ಯಾರಿಗೂ ಫ್ರೀ ಕೊಟ್ಟಿಲ್ಲ. ಇವ್ರ ಬಗ್ಗೆ ಉಪಕಾರ ಸ್ಮರಣೆ ಮಾಡೋದಕ್ಕೆ, ಇವ್ರ ಬಗ್ಗೆ ಕೃತಜ್ಞತೆ ಇಟ್ಕೊಳ್ಳೋದಕ್ಕೆ ಇವ್ರಿಗೆ ಸುಮ್ಮನೆ ಏನಾನ ಕೊಟ್ಟಿದ್ರೆ ಅದು ಕೃತಜ್ಞತೆ ಇಟ್ಕೊಳ್ತಾರೆ. ಬೆಂಗಳೂರು ಜನ ದುಡಿತಾ ಇದ್ದಾರೆ, ಬೆಂಗಳೂರು ಜನ ಮನೆ ಕಟ್ಟಿದ್ದಾರೆ, ಬೆಂಗಳೂರು ಜನ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಬೆಂಗಳೂರು ಜನ ರಾಜ್ಯದ ಟ್ಯಾಕ್ಸಲ್ಲಿ ಏನು ಬಡ್ಜೆಟಲ್ಲಿ 60% ಬೆಂಗಳೂರು ಜನ ಇವತ್ತು ಸಾಕ್ತಾ ಇರೋದು ಇಡೀ ರಾಜ್ಯ. ಇದು ಫಸ್ಟ್ ಗೊತ್ತಾಗಬೇಕು.